ಬೆಳಗಾವಿಯ ವಿಶೇಷ ಅಧಿವೇಶನ ಇನ್ನೇನು ಮುಗಿತಾ ಬರ್ತಾ ಇದೆ. ಒಂದು ಕಡೆಗೆ ವಿಧಾನಸಭೆ ಕಲಾಪಗಳು ಕೂಡ ನಡೀತದೆ, ಮತ್ತೊಂದು ಕಡೆ ವಿಧಾನ ಪರಿಷತ್ ಅಧಿವೇಶನ ಇಲ್ಲಿ ಕೂಡ ಕಲಾಪಗಳು ನಡೀತಾ ಇದೆ. ಆದರೆ ಎಲ್ಲೋ ಒಂದಷ್ಟು ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಸಾಕಷ್ಟು ಚರ್ಚೆಗಳಾಗಬೇಕಾಯಿತು, ಸಾಕಷ್ಟು ಪ್ರಶ್ನೋತ್ತರಗಳು ಬರಬೇಕಾಯಿತು, ಸರ್ಕಾರದಿಂದ ಬರ್ತಕ್ಕಂಥ ಬಾಕಿ ಉತ್ತರಗಳು ಕೂಡ ಹಾಗೆ ಈವರೆಗೂ ಕೂಡ ಬಾಕಿನೇ ಹಾಗೆ ಉಳಿದಿರ್ತಕ್ಕಂಥದ್ದು. ಹಾಗಿದ್ರೆ ಅಧಿವೇಶನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ನಡೆದಿದೆ ಕಲಾಪಗಳು, ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ನ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಸರ್ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ. ಯಾವ ರೀತಿಯಾಗಿ ನಡೀತಿದೆ ಸರ್ ಕಲಾಪಗಳು ನಡೀತಾವ. ಈಗೇನಂದ್ರೆ ಸರ್ಕಾರದಿಂದ ಉತ್ತರಗಳು ಬರಬೇಕು. ನಮ್ಮಲ್ಲಿ ಅನ್ಸ್ಟಾರ್ಡ್ ಮತ್ತು ಸ್ಟಾರ್ಡ್ ಕ್ವಶನ್ ಅಂತ ಇರ್ತಾವೆ. ಭಾಳ ಮಂದಿ ಸದಸ್ಯರಿಗೆ ಅನ್ಸ್ಟಾರ್ಡ್ ಕ್ವಶನ್ಗಳು ಉತ್ತರ ಬರೋಂಗಿಲ್ಲ. ಅದಕ್ಕೆ ಅವ್ರಿಗೆ ನಾನು ಡೆಡ್ಲೈನ್ ಕೊಟ್ಟಿನಿ. 12 ನಾಳೆ ಇವತ್ತು 18ನೇ ತಾರೀಕಿನೊಳಗೆ ಎಲ್ಲ ಉತ್ತರ ಕೊಡ್ಬೇಕಂತ ಹೇಳಿನಿ. ಒಂದು ಎರಡನೇದೇನೆಂದ್ರೆ ಕ್ವಶನ್ ಅವರ್ ಸತಿ ಪ್ರಶ್ನೋತ್ತರ ವೇಳೆ ಅಂದ್ರೆ 1 ಅವರ್ ಇರ್ತೈತಿ. 1 ಅವರ್ ಇದ್ರೆ ನಾನೊಂದು ಸ್ವಲ್ಪ ಲಿಬರಲ್ ಆಗಿ 1 ತಾಸು 15 ನಿಮಿಷ ಕೊಡ್ತೀನಿ ಅದಕ್ಕೆ. ನಿನ್ನೆ ಒಂದೇ ಕ್ವಶನು CT ರವಿ ಅವ್ರದ್ದು. ಇನ್ನೊಂದೇನು ಕ್ವಶನ್ ಯಾರು ಕೇಳ್ತಾರೆ ಅವರಷ್ಟೇ ಒಂದು ಸಬ್ ಕ್ವಶನ್ ಕೇಳಬೇಕು. ನಡುವಿನಲ್ಲಿ ಎದ್ದು ನಿಂತ್ಕೊಂಡು ಕ್ವಶನ್ ಕೇಳಿ ನಿನ್ನೆ ಒಂದು ಕ್ವಶನ್ಗೆ 22 ನಿಮಿಷ ಆಯ್ತು. ಇನ್ನೊಬ್ಬರು ಬಾರಿಸಿಟ್ಟು 10 ನಿಮಿಷ ಆಯ್ತು. ಇನ್ನು ಬಲ್ಕಿಸ್ಮ 10 ನಿಮಿಷ ಆಯ್ತು. 43 ಕ್ವಶನ್ಗೆ 43 ನಿಮಿಷ ಆದಾಗ ಸದನವನ್ನು ಹೆಂಗೆ ನಡೆಸೋದು? ಮತ್ತು ಸಭಾಪತಿ ಬೆಲ್ ಮಾಡಿದ್ರು ಕೇಳೋಂಗಿಲ್ಲ, ಮತ್ತೇನು ಹೇಳಿದ್ರೆ ಎಲ್ಲರೂ ಎದ್ದು ನಿಲ್ತಾರೆ. ಹೀಗಾಗಿ ಮೊದಲಿನ ಪದ್ಧತಿಗಳು ವಿಧಾನ ಪರಿಷತ್ನ ಇಲ್ಲ. ಅದಕ್ಕೆ ನಾನು ಬೇಸರಾಗಿ ನಾನು ಉಪಾಧ್ಯಕ್ಷನ ಕುಂದಿರಿಸಿ ನಾನು ಹುಬ್ಳಿಗೆ ಹೋದೆ. ಇವಾಗ ಈಗ ಸಹಿತ ನಾನು ಹೇಳಿದೆ ಅವ್ರಿಗೆ, ಹೇಳಿದ್ರು ಸಹಿತ ಅದೇ ರೀತಿ ನಡೀತಾವೆ. ಮತ್ತು ನಾನೇ ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಸಹ ಭಾಷಣ ಮಾಡೋಂಗಿಲ್ಲ. ಎಷ್ಟೋ ಜನ ಮಂತ್ರಿಗಳು ಸಹಿತ ಏನು ಕ್ವಶನ್ ಅದಕ್ಕೆ ಅಷ್ಟೋ ಉತ್ತರ ಹೇಳಬೇಕು. ಅವರು ಎಲ್ಲ ಉದ್ದದ ಭಾಷಣ ಮಾಡ್ತಾರೆ. ಹೀಗಾಗಿ ಸದನ ಸಮಯ ವ್ಯರ್ಥ ಆಗ್ತಿದೆ. ಕ್ವಶನ್ ಅವರ್ ಆಗಿ ಮುಗಿಲ್ಲ, ಕ್ವಶನ್ ಅವರ್ಸ್ ಆಕೈತಿ. ಹಿಂಗಾಗಬಾರ್ದು ಅನ್ನೋದಕ್ಕೆ ನನಗೆ ಬೇಸರ ಆಯ್ತು. ಅದಕ್ಕೆ ನಾವು ಉಪಾಧ್ಯಕ್ಷ ಕುಂದಿರಿಸಿ ನಾನು ಹುಬ್ಳಿಗೆ ಹೋದ ನಿಜ. ಸದನದಲ್ಲಿ ಯಾವಾಗಾದ್ರೂ ನಾನು ಮೊದಲಿಂದ ಬಂದಾಗ ನೋಡ್ತೀನಿ, ಆವಾಗಿಂದ ಕೈಬೇಕಂದ್ರೆ ಭಾಳ ಅಂತರಿದೆ. ಅದಕ್ಕೆ ನಾನು ಎಲ್ಲ ಸದಸ್ಯರಿಗೆ ಹೇಳ್ತಿರ್ತೀನಿ, ನೇರವಾಗಿ ಪ್ರಶ್ನೋತ್ತರ ಮಾಡಿರಿ, ನೇರವಾಗಿ. ಮತ್ತು ಎಲ್ಲರೂ ಆ ಕಡೆ ಹೇಳ್ತಾರೆ, ಈ ಕಡೆ ಹೇಳ್ತಾರೆ. ಮತ್ತು ಅಲ್ಲಿ ಇದ್ದಕ್ಕೊಂದು ಸಭಾಪತಿ ಗೌರವ ಏನು ಅನ್ನೋದು ನಾನು ಪ್ರಶ್ನೆ ಬರುತ್ತೆ. ಈ ರೀತಿ ನಡೆದಿದಂದ್ರೆ ಎಲ್ಲ ಅಜೆಂಡಾ ಮುಗಿಸೋಕ್ಕಾಗೋದಿಲ್ಲ. ಸಂಜೆ ಟೈಮ್ ಆದ್ರೆ ಟೈಮ್ ಆಗೋದು ಅಂತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಎಲ್ಲರಿಗೂ ಹೇಳಿದ್ದೀನಿ, ಸಮಯಕ್ಕೆ ಸರಿಯಾಗಿ ಬಂದು ಸಮಯಕ್ಕೆ ಸರಿಯಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೀರಿ ಹೊರತೀನಿ. ಆಗಲಿಲ್ಲ ಅಂದಾಗ ಏನು ಮಾಡೋಲ್ಲ, ಅಸಹಾಯಕಕ್ಕೆ ನನಗಲ್ಲಿ ಕುತ್ಕೊಳ್ಳೋಕೆ ಮುಜುಗರಾಕತಿ. ಅದಕ್ಕೆ ನಾನು ನಿನ್ನೆ ಹೊರಗೆ ಹೋದದ್ದು ನಿಜ. ಬೆಳಗಾವಿಯ ವಿಶೇಷ ಅಧಿವೇಶನ ಇನ್ನೇನು ಮುಗಿತಾ ಬರ್ತಾ ಇದೆ. ಒಂದು ಕಡೆಗೆ ವಿಧಾನಸಭೆ ಕಲಾಪಗಳು ಕೂಡ ನಡೀತದೆ, ಮತ್ತೊಂದು ಕಡೆ ವಿಧಾನ ಪರಿಷತ್ ಅಧಿವೇಶನ ಇಲ್ಲಿ ಕೂಡ ಕಲಾಪಗಳು ನಡೀತಾ ಇದೆ. ಆದರೆ ಎಲ್ಲೋ ಒಂದಷ್ಟು ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಸಾಕಷ್ಟು ಚರ್ಚೆಗಳಾಗಬೇಕಾಯಿತು, ಸಾಕಷ್ಟು ಪ್ರಶ್ನೋತ್ತರಗಳು ಬರಬೇಕಾಯಿತು, ಸರ್ಕಾರದಿಂದ ಬರ್ತಕ್ಕಂಥ ಬಾಕಿ ಉತ್ತರಗಳು ಕೂಡ ಹಾಗೆ ಈವರೆಗೂ ಕೂಡ ಬಾಕಿನೇ ಹಾಗೆ ಉಳಿದಿರ್ತಕ್ಕಂಥದ್ದು. ಹಾಗಿದ್ರೆ ಅಧಿವೇಶನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ನಡೆದಿದೆ ಕಲಾಪಗಳು, ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ನ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಸರ್ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ. ಯಾವ ರೀತಿಯಾಗಿ ನಡೀತಿದೆ ಸರ್ ಕಲಾಪಗಳು ನಡೀತಾವ. ಈಗೇನಂದ್ರೆ ಸರ್ಕಾರದಿಂದ ಉತ್ತರಗಳು ಬರಬೇಕು. ನಮ್ಮಲ್ಲಿ ಅನ್ಸ್ಟಾರ್ಡ್ ಮತ್ತು ಸ್ಟಾರ್ಡ್ ಕ್ವಶನ್ ಅಂತ ಇರ್ತಾವೆ. ಭಾಳ ಮಂದಿ ಸದಸ್ಯರಿಗೆ ಅನ್ಸ್ಟಾರ್ಡ್ ಕ್ವಶನ್ಗಳು ಉತ್ತರ ಬರೋಂಗಿಲ್ಲ. ಅದಕ್ಕೆ ಅವ್ರಿಗೆ ನಾನು ಡೆಡ್ಲೈನ್ ಕೊಟ್ಟಿನಿ. ನಾಳೆ ಇವತ್ತು 18ನೇ ತಾರೀಕಿನೊಳಗೆ ಎಲ್ಲ ಉತ್ತರ ಕೊಡ್ಬೇಕಂತ ಹೇಳಿನಿ. ಒಂದು ಎರಡನೇದೇನೆಂದ್ರೆ ಕ್ವಶನ್ ಅವರ್ ಸತಿ ಪ್ರಶ್ನೋತ್ತರ ವೇಳೆ ಅಂದ್ರೆ 1 ಅವರ್ ಇರ್ತೈತಿ. 1 ಅವರ್ ಇದ್ರೆ ನಾನೊಂದು ಸ್ವಲ್ಪ ಲಿಬರಲ್ ಆಗಿ 1 ತಾಸು 15 ನಿಮಿಷ ಕೊಡ್ತೀನಿ ಅದಕ್ಕೆ. ನಿನ್ನೆ ಒಂದೇ ಕ್ವಶನು CT ರವಿ ಅವ್ರದ್ದು. ಇನ್ನೊಂದೇನು ಕ್ವಶನ್ ಯಾರು ಕೇಳ್ತಾರೆ ಅವರಷ್ಟೇ ಒಂದು ಸಬ್ ಕ್ವಶನ್ ಕೇಳಬೇಕು. ನಡುವಿನಲ್ಲಿ ಎದ್ದು ನಿಂತ್ಕೊಂಡು ಕ್ವಶನ್ ಕೇಳಿ ನಿನ್ನೆ ಒಂದು ಕ್ವಶನ್ಗೆ 22 ನಿಮಿಷ ಆಯ್ತು. ಇನ್ನೊಬ್ಬರು ಬಾರಿಸಿಟ್ಟು 10 ನಿಮಿಷ ಆಯ್ತು. ಇನ್ನು ಬಲ್ಕಿಸ್ಮ 10 ನಿಮಿಷ ಆಯ್ತು. 43 ಕ್ವಶನ್ಗೆ 43 ನಿಮಿಷ ಆದಾಗ ಸದನವನ್ನು ಹೆಂಗೆ ನಡೆಸೋದು? ಮತ್ತು ಸಭಾಪತಿ ಬೆಲ್ ಮಾಡಿದ್ರು ಕೇಳೋಂಗಿಲ್ಲ, ಮತ್ತೇನು ಹೇಳಿದ್ರೆ ಎಲ್ಲರೂ ಎದ್ದು ನಿಲ್ತಾರೆ. ಹೀಗಾಗಿ ಮೊದಲಿನ ಪದ್ಧತಿಗಳು ವಿಧಾನ ಪರಿಷತ್ನ ಇಲ್ಲ. ಅದಕ್ಕೆ ನಾನು ಬೇಸರಾಗಿ ನಾನು ಉಪಾಧ್ಯಕ್ಷನ ಕುಂದಿರಿಸಿ ನಾನು ಹುಬ್ಳಿಗೆ ಹೋದೆ. ಇವಾಗ ಈಗ ಸಹಿತ ನಾನು ಹೇಳಿದೆ ಅವ್ರಿಗೆ, ಹೇಳಿದ್ರು ಸಹಿತ ಅದೇ ರೀತಿ ನಡೀತಾವೆ. ಮತ್ತು ನಾನೇ ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಸಹ ಭಾಷಣ ಮಾಡೋಂಗಿಲ್ಲ. ಎಷ್ಟೋ ಜನ ಮಂತ್ರಿಗಳು ಸಹಿತ ಏನು ಕ್ವಶನ್ ಅದಕ್ಕೆ ಅಷ್ಟೋ ಉತ್ತರ ಹೇಳಬೇಕು. ಅವರು ಎಲ್ಲ ಉದ್ದದ ಭಾಷಣ ಮಾಡ್ತಾರೆ. ಹೀಗಾಗಿ ಸದನ ಸಮಯ ವ್ಯರ್ಥ ಆಗ್ತಿದೆ. ಕ್ವಶನ್ ಅವರ್ ಆಗಿ ಮುಗಿಲ್ಲ, ಕ್ವಶನ್ ಅವರ್ಸ್ ಆಕೈತಿ. ಹಿಂಗಾಗಬಾರ್ದು ಅನ್ನೋದಕ್ಕೆ ನನಗೆ ಬೇಸರ ಆಯ್ತು.
ಅದಕ್ಕೆ ನಾವು ಉಪಾಧ್ಯಕ್ಷ ಕುಂದಿರಿಸಿ ನಾನು ಹುಬ್ಳಿಗೆ ಹೋದದ್ದು ನಿಜ. ಸದನದಲ್ಲಿ ಯಾವಾಗಾದ್ರೂ ನಾನು ಮೊದಲಿಂದ ಬಂದಾಗ ನೋಡ್ತೀನಿ, ಆವಾಗಿಂದ ಕೈಯೋಕ್ಕಿಂತ ಭಾಳ ಅಂತರಿದೆ. ಅದಕ್ಕೆ ನಾನು ಎಲ್ಲ ಸದಸ್ಯರಿಗೆ ಹೇಳ್ತಿರ್ತೀನಿ, ನೇರವಾಗಿ ಪ್ರಶ್ನೋತ್ತರ ಮಾಡಿರಿ, ನೇರವಾಗಿ. ಮತ್ತು ಎಲ್ಲರೂ ಆ ಕಡೆ ಹೇಳ್ತಾರೆ, ಈ ಕಡೆ ಹೇಳ್ತಾರೆ. ಮತ್ತು ಅಲ್ಲಿ ಇದ್ದಕ್ಕೊಂದು ಸಭಾಪತಿ ಗೌರವ ಏನು ಅನ್ನೋದು ನನ್ನ ಪ್ರಶ್ನೆ ಬರುತ್ತೆ. ಈ ರೀತಿ ನಡೆದಿದಂದ್ರೆ ಎಲ್ಲ ಅಜೆಂಡಾ ಮುಗಿಸೋಕ್ಕಾಗೋದಿಲ್ಲ. ಸಂಜೆ ಇಡಿಸೋ ಟೈಮ್ ಆದ್ರೆ ಟೈಮ್ ಆಗತ್ತೆ ಅಂತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಎಲ್ಲರಿಗೂ ಹೇಳಿದ್ದೀನಿ, ಸಮಯಕ್ಕೆ ಸರಿಯಾಗಿ ಬಂದು ಸಮಯಕ್ಕೆ ಸರಿಯಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೀರಿ ಹೊರತು ಹೇಳಿ. ಆಗಲಿಲ್ಲ ಅಂದಾಗ ಏನು ಮಾಡಿದ್ರೆ ಅಸಹಾಯಕಕ್ಕೆ ನನಗಲ್ಲಿ ಕುತ್ಕೊಳ್ಳೋಕೆ ಮುಜುಗರಾಕತಿ. ಅದಕ್ಕೆ ನಾನು ನಿನ್ನೆ ಹೊರಗೆ ಹೋದದ್ದು ನಿಜ. ಬೆಳಗಾವಿಯ ವಿಶೇಷ ಅಧಿವೇಶನ ಇನ್ನೇನು ಮುಗಿತಾ ಬರ್ತಾ ಇದೆ. ಒಂದು ಕಡೆಗೆ ವಿಧಾನಸಭೆ ಕಲಾಪಗಳು ಕೂಡ ನಡೀತದೆ, ಮತ್ತೊಂದು ಕಡೆ ವಿಧಾನ ಪರಿಷತ್ ಅಧಿವೇಶನ ಇಲ್ಲಿ ಕೂಡ ಕಲಾಪಗಳು ನಡೀತಾ ಇದೆ. ಆದರೆ ಎಲ್ಲೋ ಒಂದಷ್ಟು ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಸಾಕಷ್ಟು ಚರ್ಚೆಗಳಾಗಬೇಕಾಯಿತು, ಸಾಕಷ್ಟು ಪ್ರಶ್ನೋತ್ತರಗಳು ಬರಬೇಕಾಯಿತು, ಸರ್ಕಾರದಿಂದ ಬರ್ತಕ್ಕಂಥ ಬಾಕಿ ಉತ್ತರಗಳು ಕೂಡ ಹಾಗೆ ಈವರೆಗೂ ಕೂಡ ಬಾಕಿನೇ ಹಾಗೆ ಉಳಿದಿರ್ತಕ್ಕಂಥದ್ದು. ಹಾಗಿದ್ರೆ ಅಧಿವೇಶನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ನಡೆದಿದೆ ಕಲಾಪಗಳು, ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ನ ಸಭಾಪತಿಗಳಾದಂಥ ಬಸವರಾಜ್ ಹೊರಟ್ಟಿ ಸರ್ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ. ಯಾವ ರೀತಿಯಾಗಿ ನಡೀತಿದೆ ಸರ್ ಕಲಾಪಗಳು ನಡೀತಾವ. ಈಗೇನಂದ್ರೆ ಸರ್ಕಾರದಿಂದ ಉತ್ತರಗಳು ಬರಬೇಕು. ನಮ್ಮಲ್ಲಿ ಅನ್ಸ್ಟಾರ್ಡ್ ಮತ್ತು ಸ್ಟಾರ್ಡ್ ಕ್ವಶನ್ ಅಂತ ಇರ್ತಾವೆ. ಭಾಳ ಮಂದಿ ಸದಸ್ಯರಿಗೆ ಅನ್ಸ್ಟಾರ್ಡ್ ಕ್ವಶನ್ಗಳು ಉತ್ತರ ಬರೋಂಗಿಲ್ಲ. ಅದಕ್ಕೆ ಅವ್ರಿಗೆ ನಾನು ಡೆಡ್ಲೈನ್ ಕೊಟ್ಟಿನಿ. 12 ನಾಳೆ ಇವತ್ತು 18ನೇ ತಾರೀಕಿನೊಳಗೆ ಎಲ್ಲ ಉತ್ತರ ಕೊಡ್ಬೇಕಂತ ಹೇಳಿನಿ. ಒಂದು. ಎರಡನೇದು ಏನಂದ್ರೆ ಕ್ವಶನ್ ಅವರ್ ಸತಿ ಪ್ರಶ್ನೋತ್ತರ ಬೇಡ ಅಂದ್ರೆ 1 ಅವರ್ ಇರ್ತೈತಿ. 1 ಅವರ್ ಇದ್ದರೆ ನಾನೊಂದು ಸ್ವಲ್ಪ ಲಿಬರಲ್ ಆಗಿ 1 ತಾಸು 15 ನಿಮಿಷ ಕೊಡ್ತೀನಿ ಅದಕ್ಕೆ. ನಿನ್ನೆ ಒಂದೇ ಕ್ವಶನು CT ರವಿ ಅವ್ರದ್ದು. ಇನ್ನೊಂದೇನು ಕ್ವಶನ್ ಯಾರು ಕೇಳ್ತಾರೆ ಅವರಷ್ಟೇ ಒಂದು ಸಬ್ ಕ್ವಶನ್ ಕೇಳಬೇಕು. ನಡುವೆ ಎದ್ದು ನಿಂತ್ಕೊಂಡು ಕ್ವಶನ್ ಕೇಳಿ ನಿನ್ನೆ ಒಂದು ಕ್ವಶನ್ಗೆ 22 ನಿಮಿಷ ಆಯ್ತು. ಇನ್ನೊಬ್ಬರು ಬಾರಿಸಿಟ್ಟು 10 ನಿಮಿಷ ಆಯ್ತು. ಇನ್ನು ಬಲ್ಕಿಸ್ಮ 10 ನಿಮಿಷ ಆಯ್ತು. 43 ಕ್ವಶನ್ 43 ನಿಮಿಷ ಆದಾಗ ಸದನವನ್ನು ಹೆಂಗೆ ನಡೆಸೋದು? ಮತ್ತು ಸಭಾಪತಿ ಬೆಲ್ ಮಾಡಿದ್ರು ಕೇಳೋಂಗಿಲ್ಲ, ಮತ್ತೇನು ಹೇಳಿದ್ರೆ ಎಲ್ಲರೂ ಎದ್ದು ನಿಲ್ತಾರೆ. ಹೀಗಾಗಿ ಮೊದಲಿನ ಪದ್ಧತಿಗಳು ವಿಧಾನ ಪರಿಷತ್ ಇಲ್ಲ. ಅದಕ್ಕೆ ನಾನು ಬೇಸರಾಗಿ ನಾನು ಉಪಾಧ್ಯಕ್ಷನ ಕುಂದಿರಿಸಿ ನಾನು ಹುಬ್ಳಿಗೆ ಹೋದೆ. ಇವಾಗ ಈಗ ಸಹಿತ ನಾನು ಹೇಳಿದೆ ಅವ್ರಿಗೆ, ಹೇಳಿದ್ರು ಸಹಿತ ಅದೇ ರೀತಿ ನಡೀತಾವೆ. ಮತ್ತು ನಾನೇ ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಸಹ ಭಾಷಣ ಮಾಡೋಂಗಿಲ್ಲ. ಎಷ್ಟೋ ಜನ ಮಂತ್ರಿಗಳು ಸಹಿತ ಏನು ಕ್ವಶನ್ ಅದಕ್ಕೆ ಅಷ್ಟೇ ಉತ್ತರ ಹೇಳಬೇಕು. ಅವರು ಎಲ್ಲ ಉದ್ದದ ಭಾಷಣ ಮಾಡ್ತಾರೆ. ಹೀಗಾಗಿ ಸದನ ಸಮಯ ವ್ಯರ್ಥ ಆಗ್ತಿದೆ. ಕ್ವಶನ್ ಅವರ್ ಆಗಿ ಮುಗಿದ್ರೆ ಕ್ವಶನ್ ಅವರ್ಸ್ ಆಕೈತಿ. ಹಿಂಗಾಗಬಾರ್ದು ಅನ್ನೋದಕ್ಕೆ ನನಗೆ ಬೇಸರ ಆಯ್ತು. ಅದಕ್ಕೆ ನಾವು ಉಪಾಧ್ಯಕ್ಷ ಕುಂದಿರಿಸಿ ನಾನು ಹುಬ್ಳಿಗೆ ಹೋದದ್ದು ನಿಜ. ಸದನದಲ್ಲಿ ಯಾವಾಗಾದ್ರೂ ನಾನು ಮೊದಲಿಂದ ಬಂದಾಗ ನೋಡ್ತೀನಿ, ಆವಾಗಿಂದ ಕೈಯೋಕ್ಕಿಂತ ಭಾಳ ಅಂತರಿದೆ. ಅದಕ್ಕೆ ನಾನು ಎಲ್ಲ ಸದಸ್ಯರಿಗೆ ಹೇಳ್ತಿರ್ತೀನಿ, ನೇರವಾಗಿ ಪ್ರಶ್ನೋತ್ತರ ಮಾಡಿರಿ, ನೇರವಾಗಿ. ಮತ್ತು ಎಲ್ಲರೂ ಆ ಕಡೆ ಹೇಳ್ತಾರೆ, ಈ ಕಡೆ ಹೇಳ್ತಾರೆ. ಮತ್ತು ಅಲ್ಲಿ ಇದ್ದಕ್ಕೊಂದು ಸಭಾಪತಿ ಗೌರವ ಏನು ಅನ್ನೋದು ನನ್ನ ಪ್ರಶ್ನೆ ಬರುತ್ತೆ. ಈ ರೀತಿ ನಡೆದಿದಂದ್ರೆ ಎಲ್ಲ ಅಜೆಂಡಾ ಮುಗಿಸೋಕ್ಕಾಗೋದಿಲ್ಲ. ಸಂಜೆ ಇಡಿಸೋ ಟೈಮ್ ಆದ್ರೆ ಟೈಮ್ ಆಗತ್ತೆ ಅಂತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಎಲ್ಲರಿಗೂ ಹೇಳಿದ್ದೀನಿ, ಸಮಯಕ್ಕೆ ಸರಿಯಾಗಿ ಬಂದು ಸಮಯಕ್ಕೆ ಸರಿಯಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೀರಿ ಹೊರತು ಹೇಳಿ. ಆಗಲಿಲ್ಲ ಅಂದಾಗ ಏನು ಮಾಡಿದ್ರೆ ಅಸಹಾಯಕಕ್ಕೆ ನನಗಲ್ಲಿ ಕುತ್ಕೊಳ್ಳೋಕೆ ಮುಜುಗರಾಕತಿ. ಅದಕ್ಕೆ ನಾನು ನಿನ್ನೆ ಹೊರಗೆ ಹೋದದ್ದು ನಿಜ. ಒಟ್ಟಾರೆಯಾಗಿ ನನಗೆ ತುಂಬ ಬೇಸರ ತಂದಿರ್ತಕ್ಕಂಥ ನಿಜ. ಜೊತೆಗೆ ಈ ಬಾರಿ ಅಧಿವೇಶನ ಕೂಡ ನನಗೆ ಅಷ್ಟೇನು ತೃಪ್ತಿ ತಂದಿಲ್ಲ ಅಂತಕ್ಕಂಥ ಮಾತನ್ನು ಬಸವರಾಜ ಹೊರಟ್ಟಿಯವರು ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.